ಪುಣ್ಯಸ್ಥಾನ ಮಕ್ಕಳ ಬಗೆಗೆ ನಾವು ಹೇಳ್ತಾನೆ ಬಂದಿದ್ದೀವಿ. ಸಿಂಹರಾಶಿಯವರ ಸಂದರ್ಭದಲ್ಲಿ ಮಕ್ಕಳ ವಿಚಾರ ಎಲ್ಲಿ ಚಿಗುರುವ ಚೈತನ್ಯವಾಗುತ್ತೆ, ಎಲ್ಲಿ ಅದು ದುಃಖದ ಕಾರಣಕ್ಕೆ ಬೇಕಾದಂತಹ ಒಂದು ವ್ಯಾಧಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ವಿಶ್ಲೇಷಿಸೋಣ. ಸಿಂಹರಾಶಿಯವರ್ಗ ಯಜಮಾನ ಸೂರ್ಯ. ಈ ಸೂರ್ಯ ಅನೇಕ ರೀತಿಯ ರಾಜಯೋಗಗಳನ್ನು ಕೊಡುವ ಸಂದರ್ಭದಲ್ಲಿ ತನ್ನದೇ ಆದಂತಹ ಸಾಮರ್ಥ್ಯವನ್ನ ಕೊಡುವಂಥವನು. ನಾವು ಸೂರ್ಯನ ಸಂದರ್ಭವನ್ನ ಬಹಳ ಗಟ್ಟಿಯಾಗಿ ಹೇಳಬಹುದಾದದ್ದು ಅಂತಂದ್ರೆ ಒಂದು ದೊಡ್ಡ ಉದಾಹರಣೆಯನ್ನು ಕೊಡಬಹುದಾದಂತಹದ್ದು ತೆಂಡೂಲ್ಕರ್ ಅನ್ನು ಗಮನಿಸಿದಾಗ, ತೆಂಡೂಲ್ಕರ್ರಿಗೆ ಇದೇ ಸೂರ್ಯ ಏನನ್ನು ಕೊಟ್ಟಿಲ್ಲ ಹೇಳುವಂತಹದ್ದನ್ನು ಕೇಳಿದ್ರೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಹಾಗಾಗಿ ಇದೇ ಸೂರ್ಯ ಬಿಲ್ ಕ್ಲಿಂಟನ್ಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಎಲ್ಲೋ ಒಂದು ಕಡೆ ಶನಿ ಕಾಟ ಬಂದಾಗ ತೊಂದರೆ ಆಗಿರಬಹುದು, ಅದೆಲ್ಲ ಬಿಡಿ. ಈ ವಿಚಾರಗಳನ್ನ ಬಿಟ್ಟರೆ ಮಕ್ಕಳ ವಿಚಾರದಲ್ಲಿ ನಾವು ಪರಿಗಣಿಸಿದಾಗ ಸಿಂಹರಾಶಿಯವರು ಜಾತಕದಲ್ಲಿ ರಾಹುವಿನ ಅಥವಾ ಕೇತುವಿನ ದೋಷ ಇದ್ರೆ ಇದನ್ನ ಪರಿಹರಿಸಿಕೊಳ್ಬೇಕಾದಂತಹ ಮುಖ್ಯ ಕಾರ್ಯವನ್ನ ಇವರು ಮಾಡಲೇಬೇಕು. ಇಲ್ಲದೆ ಹೋದರೆ ವ್ಯತಿರಿಕ್ತವಾದಂತಹ ಪರಿಣಾಮ ಏನು ಮಕ್ಕಳ ಮೇಲೆ ಬೀಳುವಂತದ್ದಕ್ಕೆ ಸಾಧ್ಯತೆ ಇರುತ್ತೆ. ಇವರ ಮಕ್ಕಳ ಸಂದರ್ಭದ ವಿಚಾರದಲ್ಲಿ ಗಟ್ಟಿಯಾದಂತಹ ಒಂದು ತೂಕವನ್ನ ಕೊಡಬಹುದಾದಂತಹ ಶಕ್ತಿಯನ್ನ ಯಾರು ಒದಗಿಸ್ತಾರೆ ಅಂತಾದ್ರೆ ಗುರು. ಇದೇ ಗುರು ಅವನು ಸಂತಾನಕಾರಕನೂ ಆಗಿದ್ದಾನೆ. ಮಕ್ಕಳ ಆಗಬೇಕಾದಂತಹ ಕ್ರಿಯೆಯಲ್ಲಿ ಬೇಕಾದಂತಹ ಕೆಟಲಿಸ್ಟ್ ಅನ್ನ ಗುರು ಒದಗಿಸ್ತಾನೆ. ಅಷ್ಟೇ ಅಲ್ಲ, ಸಿಂಹರಾಶಿಯವರ ಸಂದರ್ಭದಲ್ಲಿ ಮಕ್ಕಳನ್ನ ಒದಗಿಸಲಿಕ್ಕೆ ಕಾರಣನಾಗುವಂತಹ ಪೂರ್ವ ಪುಣ್ಯಸ್ಥಾನದ ಯಜಮಾನನು ಕೂಡ ಗುರುವೇ ಆಗಿದ್ದಾನೆ. ಗುರು ಗ್ರಹದ ಬಗೆಗೆ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಸಂದರ್ಭದಲ್ಲಿ ಅನೇಕದ್ದಾದಂತಹ ಅಪ್ರೈಸಿಂಗ್ಸ್ ಅಂದ್ರೆ ಶ್ಲಾಘನೆ ಉಂಟು. ಒಂದು ಗುರು ಗ್ರಹ ಅದ್ಭುತವಾಗಿದೆ ಅಂತಾದ್ರೆ, ಗುರು ಬಲ ಬಂತು ಅಂತಾದ್ರೆ, ಅಥವಾ ಗುರುವಿನ ದೃಷ್ಟಿ ಸಿಕ್ತು ಅಂತಾದ್ರೆ, ಗುರು ಮತ್ತು ಚಂದ್ರರಲ್ಲಿ ಹಾರ್ದಿಕವಾದಂತಹ ಒಂದು ಗಜಕೇಸರಿ ಯೋಗ ಒದಗಿ ಬಂತು ಅಂತಾದ್ರೆ, ಗುರುಮಂಗಳರಲ್ಲಿ ಮಂಗಳ ಸ್ವತಃ ಆಂತರ್ಯದಲ್ಲಿ ತನ್ನಲ್ಲಿ ತಾನು ಬೆಂಕಿಯನ್ನ ಇಟ್ಟುಕೊಂಡಂತಹ ಆ ಸಿಡಿಮದ್ದಿನಂತೆ ಆತ ಜ್ವಾಲಾಮುಖಿ. ಆದರೆ ಗುರುವಿನ ಸಂದರ್ಭದ ಒಂದು ಸಂಯೋಜನೆಯೊಂದಿಗೆ ಗುರುಮಂಗಳ ಯೋಗ ಒದಗಿ ಬಂತು ಅಂತಾದ್ರೆ ಅದು ಮನುಷ್ಯನ ಜೀವನದಲ್ಲಿ ಅನೇಕ ರೀತಿಯ ಒಳಿತನ್ನ ನಿರ್ಮಾಣ ಮಾಡಿಕೊಡುವಂತಹದ್ದಕ್ಕೆ ಮೂಲ ವಸ್ತು ಆಗುತ್ತೆ. ಹಾಗಾಗಿ ಅನೇಕ ರಾಜಕಾರಣಿಗಳು ಗೆಲ್ಲುವಂತಹದ್ದು ಹೇಗೆ ಅಂತಂದ್ರೆ ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ಪ್ರೆಷರ್ ಅನ್ನ ಗ್ರೌಂಡಿಂಗ್ ಮಾಡ್ಕೊಳ್ತಾರೆ. ಇವತ್ತು ನಾವು ಅನೇಕ ರಾಜಕಾರಣಿಗಳನ್ನ ಗಮನಿಸಬಹುದು. ತಂತ್ರಕ್ಕೆ ಪ್ರತಿತಂತ್ರವನ್ನ ಇನ್ನು ಇವರು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅಂತ ತಿಳ್ಕೊಂಡಾಗ ಅವರು ಇನ್ನೊಂದು ಪ್ರತಿತಂತ್ರವನ್ನ ರೂಪಿಸಿ ಆ ಒಂದು ಬಂದಂತಹ ಆಘಾತಗಳು ಏನೇ ಇದ್ದಿರಲಿ ಅದನ್ನ ಒಡೆದು ಹಾಕುವಂತಹ ಚೈತನ್ಯವನ್ನ ತೋರಿಸ್ತಾರೆ. ಇದೆಲ್ಲದಕ್ಕೂ ಮೂಲಭೂತವಾದಂತಹ ಒಂದು ಶಕ್ತಿ ಎಲ್ಲಿಂದ ಸಿಗತ್ತೆ ಅಂತಾದ್ರೆ ಸೂರ್ಯನಿಂದ ಸಿಗತ್ತೆ. ಹಾಗಾಗಿ ಸೂರ್ಯ ಈ ರಾಶಿಯವರಿಗೆ ಅನೇಕದ್ದಾದಂತಹ ಸಕಾರಾತ್ಮಕ ಅಂಶಗಳನ್ನ ಒದಗಿಸಿಕೊಡುವಂತಹ ಕಾಮಧೇನುವಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿಯೂ ಕೂಡ ಗುರುವಿನ ಮೂಲಕವಾಗಿ ಅನೇಕ ಒಳಿತುಗಳನ್ನು ಸಂಪಾದಿಸಿಕೊಳ್ಳೋದಕ್ಕೆ ಕಾರಣವಾಗುವಂತಹ ಸ್ಥಿತಿಗತಿಗಳನ್ನ ನಿರ್ಮಾಣ ಮಾಡ್ತಾನೆ. ಒಂದರ್ಥದಲ್ಲಿ ಸೂರ್ಯ ಕ್ರೂರ ಗ್ರಹವಾದರೂ ಕೂಡ ಇವರ ಪಾಲಿಗೆ ಈ ಒಂದು ಸಿಂಹರಾಶಿಯ ಜನರಿಗೆ ಸೂರ್ಯ ಏನಂತಾನೆ, ಅವನು ಯಾವತ್ತೂ ಕೂಡ ತಂಪಿನ ನೆರಳನ್ನೇ ನಿರ್ಮಾಣ ಮಾಡುವಂತಹ ಚೈತನ್ಯದಾಯಕ ಅಂಶವಾಗಿ ನಿಂತುಕೊಳ್ತಾನೆ. ಆದರೆ ಮುಖ್ಯವಾಗಿ ನಾವು ಜೀವನದಲ್ಲಿ ಗಮನಿಸಬೇಕು, ನಮ್ಮ ಶಕ್ತಿ ಎಷ್ಟೇ ಅದ್ಭುತವಾಗಿದ್ರೂ ಕೂಡ ಕಾಲದ ಸಂದರ್ಭದಲ್ಲಿ ನಾವು ನಮ್ಮ ಸ್ವಸಾಮರ್ಥ್ಯದಿಂದ ಪ್ರತಿಭೆಯಿಂದ ಎದ್ದೇಳುವಂತಹ ಒಂದು ದೊಡ್ಡ ಒಂದು ಸಾಹಸವನ್ನ ಮಾಡಿದ್ರೂ ಕೂಡ ಅನೇಕ ಸಂದರ್ಭದಲ್ಲಿ ವ್ಯತಿರಿಕ್ತವಾದ ಯಾವುದೋ ಒಂದು ಘಟಕ ನಾವು ನಿಯಂತ್ರಣ ಮಾಡಬಲ್ಲೆವು ಅಂತ ತಿಳಿದುಕೊಂಡಂತಹ ರೀತಿಯಲ್ಲಿ ಮೊದಲು ಇದ್ರೂ ಕೂಡ ಆ ನಂತರದಲ್ಲಿ ಅದು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಅಸಾಧ್ಯವಾದಂತಹ ಕೆಟ್ಟ ಜ್ವಾಲಾಮುಖಿಯಾಗಿ ನಮ್ಮನ್ನ ಉರಿಗೆ ಹಚ್ಚಿಬಿಡತ್ತೆ. ಸೂರ್ಯನೇ ಉರಿಯುವಂತಹ ಗ್ರಹ ಆಗಿದ್ರು ಕೂಡ ಸೂರ್ಯನನ್ನೇ ಸುಡುವಂತಹ ಜ್ವಾಲಾಮುಖಿಯಾಗಿ ನಿಲ್ಲಬಲ್ಲಂತಹ ಗ್ರಹಗಳು ಯಾವುದು ಅಂದ್ರೆ ರಾಹು ಮತ್ತು ಕೇತುಗಳು. ಈ ರಾಹುವಿನ ಸಂದರ್ಭ ಏನಿರುತ್ತೆ ಅದು ಸೂರ್ಯನ ಜೊತೆಗೂ ಸೇರಿಕೊಂಡಂತಹ ಒಂದು ಅನ್ಯೋನ್ಯತೆಯಾದಾಗ ಸಿಂಹರಾಶಿಯವರನ್ನ ಕಾಡೋದಕ್ಕೆ ಬೇಕಾದಂತಹ ಎಲ್ಲ ಮೂಲಧಾತುಗಳನ್ನ ಮತ್ತು ಮೂಲ ಶಕ್ತಿಗಳನ್ನ ಅಥವಾ ಎಲ್ಲ ರೀತಿಯ ಒಂದು
ಒಂದು ತಮ್ಮನ್ನೇ ತಾವು ಗಟ್ಟಿ ಸೂರ್ಯನನ್ನ ಕಾಡಲಿಕ್ಕೆ ಅನ್ನುವುದಕ್ಕಾಗಿಯೇ ಗಟ್ಟಿ ಮಾಡ್ಕೊಳ್ಬೇಕಾದಂತಹ ವರ್ತಮಾನವನ್ನ ಇವು ಸೃಷ್ಟಿ ಮಾಡಿಬಿಡ್ತವೆ. ಹಾಗಾಗಿ ಮಕ್ಕಳ ವಿಚಾರದಲ್ಲೂ ಕೂಡ ಈ ರಾಹುಕೇತುಗಳು, ಮುಖ್ಯವಾಗಿ ಶನೈಶ್ಚರ, ಈ 3 ಗ್ರಹಗಳು, ಶುಕ್ರನು ಕೂಡ, ಶುಕ್ರ ಆಕ್ಚುಲಿ ಈ ರಾಶಿಯವರಿಗೆ ಒಳ್ಳೆಯದಾದಂತಹ ಕೆಲಸವನ್ನ ಕೊಡಬೇಕಾದಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರೂ ಕೂಡ ಆ ಕೆಲಸದ ಮನೆಯ ಯಜಮಾನನಾಗಿ ಇದೇ ಶುಕ್ರ ದುಷ್ಟನೂ ಆಗಿರ್ತಾನೆ. ಯಾವಾಗಲೂ ಶುಭ ಗ್ರಹಗಳು ಕೇಂದ್ರ ಸ್ಥಳದ ಯಜಮಾನರುಗಳಾದಾಗ ಅವು ತಮ್ಮ ಆಂತರ್ಯದಲ್ಲಿ ಯಾವ ಕಾರಣಕ್ಕೂ ಒಳಿತನ್ನ ಮಾಡಬಾರದು ಅನ್ನುವಂತಹ ದುಷ್ಟತನವನ್ನೇ ಅವು ಪಡೆದಿರ್ತವೆ. ಹಾಗಾಗಿ ಈ ಶುಕ್ರ ಅನ್ನುವಂಥವನು, ಶನೈಶ್ಚರ ಅನ್ನುವಂಥವನು, ರಾಹುಕೇತುಗಳು ಮುಖ್ಯವಾಗಿ ಈ ಒಂದು ಸಿಂಹರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಕೆಟ್ಟದ್ದನ್ನ ತರಲಿಕ್ಕೆ ಹೆಣಗಾಡ್ತಾ ಇರ್ತವೆ. ಆದರೂ ಕೂಡ ಈ ಒಂದು ಸಿಂಹರಾಶಿಯವರು ಯಾವುದರ ಮೂಲಕವಾಗಿ ತಮ್ಮ ಮಕ್ಕಳನ್ನ ನಿಯಂತ್ರಿಸಬಹುದು ಅಂತಂದ್ರೆ ವಿಶೇಷವಾಗಿ ತಾಳ್ಮೆ. ಈ ತಾಳ್ಮೆ ಅನ್ನುವಂಥದ್ದು ನಾವು ಹೇಳ್ತೇವೆ, ಯಾವ ಮನುಷ್ಯನಿಗೆ ತಾಳ್ಮೆ ಇದೆಯೋ ಅವನು ಎಲ್ಲವನ್ನೂ ಗೆಲ್ತಾನೆ ಅಂತ. ಸ್ವಲ್ಪ ಅತಿಶಯೋಕ್ತಿ ಆದಂತಹ ಮಾತು ಇದ್ದಿರಬಹುದು, ಆದರೆ ಮಕ್ಕಳ ವಿಚಾರದಲ್ಲಿ ತಾಳ್ಮೆ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ಸಿಂಹರಾಶಿಯವರಿಗೆ ಅದು ಒಂದು ಒಳ್ಳೆಯ ವರದಂತೆ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ. ರಾಹುವಿನ ಸಂದರ್ಭದ ವಿಷಯ ಇರಲಿ ಅಥವಾ ಕೇತುವಿನ ಸಂದರ್ಭದ ವಿಷಯ ಇರಲಿ, ಅದನ್ನ ನೀಗಿಸುವಂತಹ ರೀತಿಯ ಆಂಟಿವೆನಮ್ ಏನು ಅನ್ನುವಂಥದ್ದನ್ನ ಈ ಒಂದು ಸಿಂಹರಾಶಿಯವರಿಗೆ ಅದು ಒದಗಿಸ್ಕೊಡ್ತಾ ಇರುತ್ತೆ. ಅದು ತಾಳ್ಮೆ. ತಾಳ್ಮೆ ಯಾವಾಗ ಬರುತ್ತೆ ಹಾಗಾದ್ರೆ? ಇವರ ಜಾತಕದಲ್ಲಿ ಬುಧ ಒಳ್ಳೆಯ ಸ್ವರೂಪವನ್ನ ಪಡೆದಿದ್ದಾನೆ ಅಂತಾದ್ರೆ, ಚಂದ್ರ ಒಳ್ಳೆಯ ಸ್ವರೂಪವನ್ನ ಪಡೆದಿದ್ದಾನೆ ಅಂತಾದ್ರೆ. ಯಾಕೆಂದ್ರೆ ಬುಧ ಇವರಿಗೆ ಭಾಷೆಯ ಸಂಬಂಧವಾದಂತಹ ಚೈತನ್ಯವನ್ನ, ಆರ್ಥಿಕವಾದಂತಹ ಚೈತನ್ಯವನ್ನ, ಹಾಗೆ ಪ್ರಾಪ್ತಿಯ ಸಂಬಂಧವಾದಂತಹ ಚೈತನ್ಯವನ್ನ ಕೊಡೋದ್ರಿಂದ ಏನ್ ಮಾಡ್ತಾನೆ, ಅದೇ ಒಂದು ಕಾರಣದಿಂದಾಗಿ ಈ ಒಂದು ಸಿಂಹರಾಶಿಯ ಜನ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯವಾಗುವಂತಹ ವರ್ತಮಾನವನ್ನ ಅವು ಸೃಷ್ಟಿ ಮಾಡಿಕೊಡ್ತಾ ಇರ್ತವೆ. ಚಂದ್ರ ಒಳ್ಳೆಯ ಮನೆ, ಸೂರ್ಯನಿಗೆ ಅವನು ಗೆಳೆಯನೇ, ಸೂರ್ಯನಿಗೆ ಒಳಿತನ್ನೇ ಮಾಡಬೇಕು ಅನ್ನುವಂಥದ್ದನ್ನ ಸಂಕಲ್ಪದೊಂದಿಗೆ, ತನ್ನ ಆಂತರ್ಯದ ಸಂಕಲ್ಪದೊಂದಿಗೆ ಸನ್ನದ್ಧನಾಗಿ ನಿಲ್ಲುವಂತಹ ಗ್ರಹವೇ ಆಗಿದ್ದರೂ ಕೂಡ ಸಿಂಹರಾಶಿಯವರಿಗೆ ಚಂದ್ರ ನಷ್ಟದ ಮನೆಯ ಯಜಮಾನನೂ ಆಗಿರ್ತಾನೆ. ಹಾಗಾಗಿ ಈ ಚಂದ್ರ ಯಾವ ರೀತಿಯ ಸ್ಥಿತಿಗತಿಗಳನ್ನ ಜಾತಕದಲ್ಲಿ ಹೊಂದಿದ್ದಾನೆ, ಅಮಾವಾಸ್ಯೆ ಚಂದ್ರ ಇದ್ದಾನೆ ಅಥವಾ ಸೂರ್ಯನ ಜೊತೆಗೆ ಕುಳಿತಂತಹ ಚಂದ್ರ ಇದ್ದಾನೆ ಅಂತಾದ್ರೆ ಈ ರಾಶಿಯವರಿಗೆ ಮಕ್ಕಳ ಸಂದರ್ಭದಲ್ಲಿ ಅನೇಕ ರೀತಿಯ ವ್ಯತ್ಯಯಗಳು ಬರುವಂತಹದ್ದಕ್ಕೆ ಅವಕಾಶ ಆಗ್ಬಿಡುತ್ತೆ. ಮಕ್ಕಳು ವಿಶೇಷವಾಗಿ ನಾವಿವತ್ತು ನೋಡಿ, ಮಕ್ಕಳು ಓದಬೇಕು ಅನ್ನುವಂಥದ್ದಕ್ಕಾಗಿ ಸ್ಕೂಲಿಗೆ ಕಳಿಸ್ತಾ ಇರ್ತೀವಿ. ಆ ಸ್ಕೂಲ್ನಲ್ಲಿ ನಾವು ಅಂದುಕೊಳ್ತೀವಿ, ಈ ಸ್ಕೂಲು ಅದ್ಭುತವಾದಂತಹ ಸ್ಕೂಲು, ಈ ಸ್ಕೂಲ್ನಲ್ಲಿ ಎಲ್ಲ ರೀತಿಯ ಶಿಸ್ತುಗಳನ್ನ ಕಲಿಸ್ಕೊಡ್ತಾರೆ, ಈ ಸ್ಕೂಲ್ನಲ್ಲಿ ಓದಿದವರೆಲ್ಲ ಒಂದು ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಆಗಿದ್ದಾರೆ, ಇವೆಲ್ಲವೂ ಸತ್ಯವೇ. ಆದರೆ ಮೂಲಭೂತವಾಗಿ ಆ ಸ್ಕೂಲು ತನ್ನ ಒಳ್ಳೆಯತನವನ್ನ ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡಂತಹದ್ದು ಹೌದಾದ್ರೂ ಕೂಡ ಅನೇಕ ಇಪ್ಸ್ ಅಂಡ್ ಬಟ್ಸ್ ಇರ್ತವೆ ಅಲ್ಲಿ. ಯಾಕೆಂದ್ರೆ ಆ ಸ್ಕೂಲ್ನಲ್ಲಿ ಗೆಳೆಯರು ಕೆಟ್ಟವರು ಸಿಗುವುದರ ಮೂಲಕ ಈ ಒಂದು ಮಗುವಿನ ಸಂದರ್ಭ ಯಾವುದೋ ಕಾರಣಕ್ಕಾಗಿ ಒಂದು ನೀತಿಯಲ್ಲದಂತಹ ಮಾರ್ಗವನ್ನ ಹಿಡಿಯೋದಕ್ಕೆ ಸಾಧ್ಯವಾಗುವಂತಹ ಸ್ಥಿತಿಗತಿಗಳನ್ನ ಅದು ನಿರ್ಮಾಣ ಮಾಡಿಬಿಡ್ಬಹುದು. ಇವತ್ತು ಸೊಸೈಟಿಯಲ್ಲಿ ನಾವು ಕೇಳ್ತೀವಿ, ಈ ಒಂದು ಹಣಕ್ಕಾಗಿ ಹಪಹಪಿಸುವಂತಹ ಜನ ಮಕ್ಕಳು ಅಂತ ಕೊಡೋದಿಲ್ಲ, ಅವರಿಗೂ ಕೂಡ ಯಾವುದು ಮಕ್ಕಳಿಗೆ ಕೊಡಲೇಬಾರದೋ, ಮಾರಾಟ ಮಾಡಲೇಬಾರದೋ ಅಂತಹ ಉತ್ತೇಜಕಗಳನ್ನ ಅವ್ರಿಗೆ ಕೊಡ್ತಾರೆ, ತಿಂಡಿಗಳನ್ನ ಅವ್ರಿಗೆ ಒದಗಿಸ್ತಾರೆ, ಅವರನ್ನ ಯಾವುದೋ ಒಂದು ರೀತಿಯಲ್ಲಿ ಚಟದ ದಾಸನನ್ನಾಗಿ ಮಾಡುವಂತಹ ಸ್ಥಿತಿಗತಿಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಈ ಒಂದು ಮುಖ್ಯವಾಗಿ ಈ ಸಿಂಹರಾಶಿಯ ಜನ ಆ ವಿಚಾರದತ್ತ ಸ್ವಲ್ಪ ಎಚ್ಚರವನ್ನ ನಿರ್ವಹಿಸಬೇಕಾದಂತಹದ್ದು ಅನಿವಾರ್ಯ ಇರುತ್ತೆ. ಯಾಕೆಂತಂದ್ರೆ ಇವರ ಸಂದರ್ಭದಲ್ಲಿ 6ನೇ ಮನೆಯ ಯಜಮಾನನಾಗಿ ಶನೈಶ್ಚರ ಇರೋದ್ರಿಂದ, 7ನೇ ಮನೆಯ ಯಜಮಾನನಾಗಿಯೂ ಶನೈಶ್ಚರ ಇರೋದ್ರಿಂದ ಏನಾಗ್ಬಿಡತ್ತೆ, ಅನೇಕ ಸಂದರ್ಭದಲ್ಲಿ ತಂದೆ ತಾಯಿಗಳು ಈ ಶನೈಶ್ಚರನ ಕಾರಣಕ್ಕಾಗಿ ಯಾವುದೋ ಒಂದು ದಾರುಣತೆ, ಯಾವುದೋ ಒಂದು ಒಂದು ಜೀವನದ ಸಂದರ್ಭದ ಕಷ್ಟಗಳನ್ನ, ಯಾವುದೋ ಕೋರ್ಟ್ ಕೇಸ್ ಅಥವಾ ಯಾವುದೋ ಒಂದು ಜಮೀನಿನ ಸಂದರ್ಭ, ಅಣ್ಣ ತಮ್ಮಂದಿರಲ್ಲಿ ತೊಂದರೆ ಇರುವಂತಹದ್ದು, ಅಥವಾ ದಾಂಪತ್ಯದಲ್ಲಿ ಯಾವುದೋ ಬಿರುಕುಗಳಿದ್ದಂತಹ ಒಂದು ದಿನನಿತ್ಯದ ರಗಳೆ ಮನೆಯಲ್ಲಿ ನಿರ್ಮಾಣ ಆಗುವಂತಹದ್ದು, ಇವೆಲ್ಲವೂ ಕೂಡ ಏನ್ ಮಾಡ್ಬಿಡ್ಬಹುದು,
ತಂದೆ ತಾಯಿಗಳ ಆ ಒಂದು ಜಟಿಲತೆಯನ್ನ ಗಮನಿಸಿದಂತಹ ಮಕ್ಕಳು ಮನೆಯಲ್ಲಿನ ಶಾಂತಿ ಇದು ಅಸಾಧ್ಯ, ಹಾಗಾಗಿ ಈ ಶಾಂತಿಯನ್ನ ಹೊರಗಡೆಯೇ ನಾವು ಹುಡುಕಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡಬಹುದಂತದಕ್ಕೆ ಸಾಧ್ಯತೆ ಇರುತ್ತೆ. ಆಗ ಏನ್ ಮಾಡ್ತಾರೆ, ಇದೇ ರೀತಿಯ ಹುಡುಗರ ಜೊತೆ ಸೇರಿ, ಅಂದ್ರೆ ಅವರ ಮನೆಗಳಲ್ಲೂ ಯಾವ ಹುಡುಗರ ಮನೆಗಳಲ್ಲೂ ಇದೇ ರೀತಿಯ ಸಂದರ್ಭ ಇದ್ದಾಗ ಇವರದ್ದೆಲ್ಲ ಒಂದು ಗುಂಪಾಗತ್ತೆ. ಇವರೇನಾಗುತ್ತಾರೆ, ದಾರಿ ತಪ್ಪೋದಕ್ಕೆ ಬೇಕಾದಂತಹ ಅವಕಾಶಗಳು ನಿರ್ಮಾಣ ಆಗ್ಬಿಡ್ತವೆ. ಇವತ್ತು ನಾವು ಎಷ್ಟೋ ಪೇಪರ್ಗಳಲ್ಲಿ ಓದ್ತೇವೆ, ಹುಡುಗರಿಗೂ ಕೂಡ ಅಮಲು ಬರುವಂತಹ ಅನೇಕ ಪದಾರ್ಥಗಳನ್ನ ಮಾರಾಟ ಮಾಡ್ತಾರೆ. ಅವರ ಕೈಗೆಟುಕುವಂತಹ ಬೆಲೆಯಲ್ಲಿ ಅದು ಅವರಿಗೆ ಸಿಗತ್ತೆ. ತಮ್ಮದಲ್ಲದೆ ಹೋದಂತಹ ವಿಚಿತ್ರ ಸಂವೇದನೆಗಳನ್ನ ಅವರು ಹೊಂದಿರ್ತಾರೆ. ಬ್ಲೂ ಫಿಲ್ಮ್ಗಳನ್ನ ನೋಡ್ತಾರೆ. ಇವತ್ತು ಇನ್ನು ವಯಸ್ಸು 10, 11, 12 ಇಂತಹ ವಯಸ್ಸಿನ ಆ ಎಳೆಯ ಕಂದಮ್ಮಗಳು ಕೂಡ ಇಂತಹ ದಾರಿ ತಪ್ಪುವಂತಹ ಕೆಲಸವನ್ನ ಮಾಡಿಬಿಡ್ತವೆ. ಈ ಒಂದು ಸ್ಥಿತಿಗತಿಗಳತ್ತ ಸಿಂಹ ರಾಶಿಯವರು, ಎಲ್ಲ ರಾಶಿಯವರಿಗೂ ಕೂಡ ಇವೆಲ್ಲ ಸಮಸ್ಯೆಗಳು ಉಳಿದ ರಾಶಿಯವರಿಗೆ ಬರೋದಿಲ್ಲ ಅಂತಲ್ಲ, ಆದರೆ ವಿಶಿಷ್ಟವಾದಂತಹ ಆವರಣಗಳನ್ನ, ಆ ಒಂದು ಸೂಕ್ಷ್ಮ ಧಾತುಗಳನ್ನ ಸೂರ್ಯ ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡವನಾಗಿರೋದ್ರಿಂದ ಈ ರಾಶಿಯವರಿಗೆ ಮಂಗಳನೇ ಮಕ್ಕಳಿಗೆ ಬೇಕಾದಂತಹ ವಿಚಾರಗಳನ್ನ ಪರಿಪುಷ್ಟ ಒಂದು ಪುಷ್ಟವಾದಂತಹ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ವಿಚಾರ ಇದ್ದಿರೋದ್ರಿಂದ ಮಂಗಳನು ವಿಚಿತ್ರವಾದಂತಹ ಸನ್ನಿವೇಶದಲ್ಲಿ ಬಹಳ ವೈಲ್ಡ್ ಆಗಿದ್ದಾನೆ ಅಂತಾದ್ರೆ ಮಕ್ಕಳು ಕೂಡ ಆ ಒಂದು ಭೀಕರವಾದಂತಹ ವೈಲ್ಡ್ ಎಲಿಮೆಂಟ್ಗೆ ತುತ್ತಾಗುವಂತಹ ಸಂದರ್ಭಗಳಿರುತ್ತೆ. ಇವರನ್ನ ಕಾಯಬೇಕಾದಂಥವನು ಗುರುವೇ ಇರ್ತಾನೆ. ಆದ್ರೆ ಎಲ್ಲ ಸಂದರ್ಭಗಳಲ್ಲಿಯೂ ಗುರು ಅದ್ಭುತವಾಗಿ ಜಾತಕದಲ್ಲಿ ಚೈತನ್ಯ ಪೂರ್ಣವಾಗಿರ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗುರುವಿಗೆ ಅನೇಕ ರೀತಿಯ ಅಡೆತಡೆಗಳು ಬರ್ತಾ ಇರ್ತವೆ. ಆ ಅಡೆತಡೆಗಳು ಇನ್ ಪರ್ಟಿಕ್ಯುಲರ್ ರಾಹುಕೇತುಗಳಿಂದ ಬರ್ತವೆ, ಇಲ್ಲ ಶನೈಶ್ಚರನಿಂದ ಬರ್ತವೆ. ಶನೈಶ್ಚರನಿಂದ ಯಾಕೆ ಬರ್ತದೆ ಅಂತಂದ್ರೆ, ಶನೈಶ್ಚರ ಆತ ನಿಧಾನಗತಿಯ ಒಬ್ಬ ಗ್ರಹವಾಗಿರೋದ್ರಿಂದ ಎಲ್ಲ ಒಳಿತಿನ ಕಾರಣಕ್ಕೂ ಕೂಡ ನಿಧಾನವನ್ನೇ ಅವನು ತುಂಬಿ ಬಿಡೋದ್ರಿಂದ ಆ ನಿಧಾನ ಏನಾಗುತ್ತೆ, ಒಂದು ರೀತಿಯ ಸ್ಟಂಬ್ಲಿಂಗ್ ರಾಕ್ ಆಗಿ, ಅಂದ್ರೆ ನಮ್ಮನ್ನ ಎಡವಿ ಬೀಳಿಸಬೇಕಾದಂತಹ ಒಂದು ದಾರಿಯ ಕಲ್ಲಾಗಿ ನಿಂತು ಬಿಡುತ್ತೆ. ಜೀವನ ಹಾಳಾಗುವಂತಹ ಸಂದರ್ಭಕ್ಕೆ ಅದು ಮುನ್ನುಗ್ಗಿಸ್ಬಿಡತ್ತೆ.